ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಸಿಸಿಬಿಯಿಂದ ಕೇಸ್ ವರ್ಗಾವಣೆ ಮಾಡಿಕೊಂಡ ಎನ್ಐಎ, ಸ್ಫೋಟ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲಿಸಿದ ಹಿರಿಯ ಅಧಿಕಾರಿಗಳು, ಎಚ್ಎಎಲ್ ಇನ್ಸ್ಪೆಕ್ಟರ್ರಿಂದಾನೂ ಮಾಹಿತಿ ಸಂಗ್ರಹ. ಬೆಂಗಳೂರು ಸ್ಫೋಟದ ಬೆನ್ನಲ್ಲೇ ದೇಶಾದ್ಯಂತ ಅಲರ್ಟ್. ಬೆಂಗಳೂರಿನ 4 ಕಡೆಗಳಲ್ಲಿ ಸೇರಿ ಒಟ್ಟು 17 ಕಡೆಗಳಲ್ಲಿ ಎನ್ಐಎ ರೇಡ್. 7 ರಾಜ್ಯಗಳಲ್ಲಿ ಪರಿಶೀಲನೆ ಮಾಡ್ತಾ ಇರುವ ಅಧಿಕಾರಿಗಳು. ಸಿಸಿಟಿವಿಯಲ್ಲಿ ಆರೋಪಿಯ ಮುಖ ಚಹರೆ ಕಂಡು ಸಿಕ್ಕಿಲ್ಲ ಸುಳಿವು. ಹೋಟೆಲ್ಗೆ ಬಂದಾಗಿನಿಂದ ಹೊರ ಹೋಗುವವರೆಗೂ ಸಾಕಷ್ಟು ಮುಂಜಾಗ್ರತೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಚಾಣಾಕ್ಷತನದಿಂದ ಪ್ಲಾನ್ ಮಾಡಿದ್ದ ಶಂಕಿತ. 2 ವರ್ಷದ ಹಿಂದೆ ಪಾಕ್ ವಿದೇಶಾಂಗ ಸಚಿವರ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಈ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದ ಕಾರ್ಯಕರ್ತ. ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ರವಿ ವಿರುದ್ಧ ಕೇಸ್ ದಾಖಲು. ನನ್ನ ಕತ್ತು ಕುಯ್ದರೂ ಪಾಕಿಸ್ತಾನಕ್ಕೆ ಧಿಕ್ಕಾರ ಹೇಳ್ತೀನಿ. ಹಿಂದಿ ಪದಗಳು ಅರ್ಥವಾಗದೆ ತಪ್ಪಾದ ಘೋಷಣೆ ಕೂಗಿದ್ದೇನೆ. ಬಾಯಿ ತಪ್ಪಿನಿಂದಾದ ತಪ್ಪನ್ನ ಕ್ಷಮಿಸಿ. ಆವತ್ತೇ ಕ್ಷಮೆ ಯಾಚಿಸಿದ್ರು ಬಿಜೆಪಿ ಕಾರ್ಯಕರ್ತ ರವಿ. ಪೊಲೀಸರ ಮೇಲೆ ಒತ್ತಡ ಹಾಕ್ತಿದೆ. ಎಫ್ಎಸ್ಎಲ್ ವರದಿ ಬಹಿರಂಗಗೊಳಿಸ್ತಲ್ಲ ಯಾಕೆ? ಪಾಕ್ ಪರ ಘೋಷಣೆ ಕೂಗಿದ್ರೆ ಹಿಂದೂ ಮುಸ್ಲಿಂ ಅಂತ ಯಾವುದೂ ಬರಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ಗೆ ನಮ್ಮ ಪಕ್ಷದಲ್ಲಿ ಜಾಗವಿಲ್ಲ. ಹಾಗೇನಾದ್ರೂ ಇದ್ರೂ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತನ ವಿರುದ್ಧ ದೂರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ. ನಾಳೆ ಬಿಜೆಪಿ ಕೇಂದ್ರ ಚುನಾವಣಾ ಸಂಸದೀಯ ಮಂಡಳಿಯ ಸಭೆ. ಇವತ್ತು ದೆಹಲಿಗೆ ತೆರಳಲಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಭ್ಯರ್ಥಿಗಳ 2ನೇ ಪಟ್ಟಿ ಕುರಿತಂತೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ. ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಪ್ರಕರಣ, ಆರೋಪಿ ಅಭಿನ್ ಕರೆದೊಯ್ದು ಪೊಲೀಸರಿಂದ ಸ್ಥಳ ಪರಿಶೀಲನೆ. ಇವತ್ತು ಸಂತ್ರಸ್ತೆಯರನ್ನ ಭೇಟಿ ಮಾಡಲಿರುವ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ನಾವು ಬಿಡಲ್ಲ. ತಜ್ಞರ ತಂಡ ಯಾಕೆ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಕೈಗುಳಿ ಮಾಡಲಿ, ಟ್ರಯಲ್ ಬ್ಲಾಸ್ಟ್ಗೆ ನಾವು ಅವಕಾಶ ಕೊಡಲ್ಲ ಎಂದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಬೆಳಗಾವಿಗೆ ಆಗಮಿಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಸಂಭಾವ್ಯರ ಪಟ್ಟಿಯನ್ನ ಹಸ್ತಾಂತರಿಸಲಿರುವ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಶೀಘ್ರದಲ್ಲೇ ಲೋಕಸಭೆಯ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡೋ ಸಾಧ್ಯತೆ. ನಾವು ಶ್ರೀರಾಮನ ಶತ್ರುಗಳು, ಜೈ ಶ್ರೀರಾಮ್ ಘೋಷಣೆ ಒಪ್ಪಲ್ಲ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನೂ ಒಪ್ಪೋದಿಲ್ಲ. ಡಿಎಂಕೆ ಸಂಸದ ಎ ರಾಜಾ ವಿವಾದಾತ್ಮಕ ಹೇಳಿಕೆ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲಿ ಅಂತ ಸಂಕಲ್ಪ. ಶಿವಮೊಗ್ಗದ ವಿನೋಬಾ ನಗರದ ಶಿವಾಲಯದಲ್ಲಿ ಅತಿ ರುದ್ರಯಾಗ. ಕಾರ್ಯಕ್ರಮದಲ್ಲಿ ಬಿಎಸ್ವೈ, ಈಶ್ವರಪ್ಪ, ಮೀನಾಕ್ಷಿ ಲೇಖಿ ಸೇರಿ ಹಲವರು ಭಾಗಿ. ಕಾವೇರಿ ನೀರಿಲ್ಲ, ಬರ್ತಾ ಇಲ್ಲ ನೀರು. ಬೋರ್ವೆಲ್ ನೀರಿಗೂ ಟ್ಯಾಂಕರ್ ಮಾಫಿಯಾದ ಕಂಟಕ. ವಾರಕ್ಕೊಮ್ಮೆ ಬರೋ ನೀರಿಗೆ ಕಾದು ಕಾದು ಹೈರಾಣಾದ ರಾಮಗೊಂಡನಹಳ್ಳಿ ಜನ. ಬೆಳ್ಳಂಬೆಳಗ್ಗೆ ಕಾಡಾನೆಗಳ ಜಲಕ್ರೀಡೆ. ಚನ್ನಪಟ್ಟಣದ ಕೂಡ್ಲೂರು ಬಳಿಯ ಕಣ್ವಾ ಹೊಳೆಯಲ್ಲಿ ಗಜಪಡೆಯ ಚಿನ್ನಾಟ. ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ. ತಲೆ ಮೇಲೆ ಹೊರೆ ಹೊತ್ತು ಬಂದ ಕಾಂಗ್ರೆಸ್ ಶಾಸಕ. ಪಂಜಾಬ್ ವಿಧಾನಸಭೆಗೆ ಶಾಸಕ ರಾಜ್ಕುಮಾರ್ ಚಬೀವಾಲಾ ಡಿಫರೆಂಟ್ ಎಂಟ್ರಿ. ಆಪ್ ಸರ್ಕಾರದ ವಿರುದ್ಧ ಸಾಲದ ಹೊರೆ ಕಡಿಮೆ ಮಾಡಿಲ್ಲ ಅಂತ ಆಕ್ರೋಶ. ಸ್ವಿಗ್ಗಿಯಲ್ಲಿ ಅತಿ ಹೆಚ್ಚು ಡೆಲಿವರಿ ಆರ್ಡರ್ ಮಾಡುವುದು ದೋಸೆ.
ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಭಾರತದ ದೋಸೆ ರಾಜಧಾನಿ ಎಂಬ ಕಿರೀಟ. ವೆರೈಟಿ ದೋಸೆ ತಿಂದು ಎಂಜಾಯ್ ಮಾಡ್ತಾ ಇರೋ ರಾಜ್ಯ ರಾಜಧಾನಿಯ ಜನ. ಮಹಿಳಾ ಸಬಲೀಕರಣ, ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ. ಬೀದರ್ನಲ್ಲಿ 30 ಪೊಲೀಸ್ ಮಹಿಳಾ ಸಿಬ್ಬಂದಿಯಿಂದ 3 ದಿನಗಳ ಬೈಕ್ ರ್ಯಾಲಿ. ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಿನ್ನೆಲೆ ಅಕ್ಕಾಪಡಿಯಿಂದ ಪ್ರತಿ ತಾಲೂಕಿಗೆ ತೆರಳಿ ಜಾಗೃತಿ ಕಾರ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.